ಪರಮಾತ್ಮ. ಈ ಪರಮಾತ್ಮನ ವಂಶದಿಂದ ಹುಟ್ಟಿದಂತ ನಾವೇನಿದ್ದೀವಲ್ಲ, ನಮಗ್ ಪರ್ಟಿಕ್ಯುಲರ್ ಆಗಿ ಮಾನವ ಕುಲಕ್ಕೆ 5 ಗೋತ್ರಗಳನ್ನು ಹೇಳ್ಯಾರ. ಪಂಚಗೋತ್ರಗಳು ತಲೆಗಿಟ್ಕೋರಿ. ನಮಗ ಗೋತ್ರಗಳು ಎಷ್ಟವ ಅಂತಂದ್ರೆ 5 ಗೋತ್ರಗಳವ. ಪಂಚ ಮಹಾಭೂತಗಳು ಮತ್ತು ಪಂಚಗೋತ್ರಗಳು. ನಮ್ಮೆಲ್ಲರನ್ನು ಕಾಯುವಂತ ದೇವರಿಗೆ ಮುಖಗಳು ಎಷ್ಟವ ಅಂತಂದ್ರೆ 5 ಮುಖಗಳವ. ಪಂಚಬ್ರಹ್ಮ ಸದಾಶಿವ ಅಂತಾರ ಅವನಿಗೆ. ಸದಾಶಿವ ಪರಮಾತ್ಮನಿಗೆ 5 ಮುಖಗಳವ. ಆ ಪರಮಾತ್ಮನ 5 ಮುಖಗಳಿಂದ ಹುಟ್ಟಿರುವಂತ ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ ಅನ್ನುವಂಥವ್ರು ಒಬ್ಬರೊಬ್ಬರಲಿಂದ ಒಂದೊಂದು ಮುಖದಿಂದ ಒಬ್ಬರೊಬ್ಬರು ಹುಟ್ಟಿದ್ರು. ಯಾರು? ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ ಗೋತ್ರ ಪುರುಷರು. ಇವರೆಲ್ಲ ಪರಮಾತ್ಮಂದು ಇವ್ರು ಒಂದು ಅವತಾರ. ಇವ್ರು ಯಾರಂದ್ರೆ ನಮ್ಮ ಗೋತ್ರ ಪುರುಷರು. ಇವ್ರು ಎಂದು ತಲೆಯಾಗಿ ತಗೋರಿ. ಗೋತ್ರ ಅಂದ್ರೆ ಏನು ಅಂತಂದ್ರೆ, ನಾ ಹೇಳಿದ್ನಲ್ಲ, ನಮ್ಮ ಅಪ್ಪನ ಎಲ್ಲರಿಗಿಂತ ಲಾಸ್ಟ್ ಅಪ್ಪ ಯಾರು ಅಂತಂದ್ರೆ ಅವನು ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ. ಇವರು 5 ಮಹಾಪುರುಷರು. ವೀರ ಅಂದ್ರೆ ವೀರಭದ್ರ. ತಿಳಿತಿಲ್ ಸರ್? ನಿಮ್ದು ಯಾವ್ದ ಗೋತ್ರದ ಅಂತಂದ್ರೆ ಒಂದು ವೀರಭದ್ರನ ಗೋತ್ರ. ಕೇಳಿದ್ರೆ ಹೇಳಬೇಕು. ವೀರ ಗೋತ್ರ ಇರ್ಲಿಲ್ಲ ಅಂತಂದ್ರೆ 2ನೇ ಗೋತ್ರ ಯಾವ್ದು ಇರ್ತದ ಅಂದ್ರೆ ನಂದಿ ಗೋತ್ರ ಇರ್ತದ. ನೀವು ನಿನ್ನೆ ಮಳಿ ಬಗಿ ಅಂತ ಹೇಳಿದ್ರಲ್ಲ ಸರ್, ನಿಮ್ಮದು ನಂದಿ ಗೋತ್ರ. ನಂದಿ ಗೋತ್ರ. 3ನೇದು ಭೃಂಗಿ ಗೋತ್ರ. 4ನೇದು ಋಷಭ ಗೋತ್ರ. 5ನೇದು ಸ್ಕಂದ ಗೋತ್ರ. ಸ್ಕಂದ ಅಂದ್ರೆ ಯಾರು ಅಂತ ಕೇಳಿದ್ರೆ ಪರಮಾತ್ಮನ ಮಗ ಷಣ್ಮುಖ. ಷಣ್ಮುಖನ ವಂಶಕ್ಕೆ ಹುಟ್ಟಿದವರಿಗೆ ಎಲ್ಲರಿಗೇನು ಸ್ಕಂದ ಗೋತ್ರ ಅಂತ. ಋಷಭ ಅಂತಂದ್ರೆ ಒಂದು ಅವತಾರ, ಪರಮಾತ್ಮಂದು ಎತ್ತಿನ ಅವತಾರ. ಆ ಗೋತ್ರಕ್ಕೆ ಹುಟ್ಟಿದವರೆಲ್ಲರಿಗೇನು ಋಷಭ ಗೋತ್ರದವರು ಅಂತ. ಭೃಂಗೇಶ್ವರ, ಇವರೆಲ್ಲರೂ ಪರಮಾತ್ಮನ ಗಣಾಧೀಶ್ವರ. ಇವು ಪಂಚ ಗಣಾಧೀಶ್ವರ. ಇವರು ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ. ಈ ಪರಮಾತ್ಮನ 5 ಗಣಾಧೀಶ್ವರ ಏನ್ ಹರಲ್ಲ, ಇವರು ಒಬ್ರೊಬ್ರು 5 ಮಂದಿ ಅಣ್ಣತಮ್ಮರಿದ್ದಂಗ ಅಂತ ಇಟ್ಕೋರಿ. ಒಬ್ಬವನ ಹೊಟ್ಯಾಗ, ಅವಂದು ಹೊಟ್ಯಾಗ ಒಬ್ರೊಬ್ರು ಹೊಟ್ಯಾಗ ಹುಟ್ಟಿದಂತ ಪೀಳಿಗೆಗಳು ನಾವೆಲ್ಲ. ಈ ಜಗತ್ತಿನೊಳಗೆ ಯಾರೇ ಇರ್ಲಿ ಅವರೆಲ್ಲರೂ ಅವ್ರಲಿಂದ ಹುಟ್ಕೋಂತ ಬಂದಂತವ್ರು ನಾವೆಲ್ಲರೂ ಇದ್ದೀವಿ. ಇವತ್ತು ಇಲ್ಲಿಗೆ ಬಂದು ನಿಂತೀವಿ ನಾವು. ಕೆಲವರು ನಮಗೇನ್ ಮಾಡ್ತಾರಂತಂದ್ರೆ ಅಡ್ಡ ಹಾದಿ ಹಿಡಿಸ್ತಾರ. ನಾವು ಹಿರಿಯರಿದ್ದಾಗ ಒಂದು 25-30 ವರ್ಷದಿಂದ ಎಲ್ಲೇರೇ ನೆಂಟಸ್ಥಾನಕ್ಕೆ ಹೋದಾಗ ನಿಮಗೆಲ್ಲ ನೆಂಟಸ್ಥಾನ ಮಾಡೋ ಹೊತ್ತಿನಾಗ ನಿಮ್ ಗೋತ್ರ ಯಾವುದು, ನಿಮ್ ಸೂತ್ರ ಯಾವುದು ಅಂತ ಕೇಳ್ಯಾರಿಲ್ಲ? ಕೇಳೇ ಲಗ್ನ ಮಾಡ್ತಿದ್ರು, ಹಂಗೆ ಮಾಡ್ತಿರ್ಲಿಲ್ಲ. ಯಾಕೆ ಕೇಳ್ತಿದ್ರು ಅಂತ ಕೇಳಿದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ವೀರ ಗೋತ್ರದವ್ರು ಇದ್ದೀರಿ ಅಂತ ಇಟ್ಕೋರಿ. ನಿಂದುನು ವೀರ ಗೋತ್ರದ ಅಂದೆ ಅಂತಂದ್ರ ಇವರಿಬ್ರು ಏನಾತಾರ? ಅಣ್ಣತಮ್ರ ಆತಾರ. ಅದಕ್ಕೆ ಇವ್ರಿಗೆ ಕೊಡಬಾರ್ದು. ವೀರ ಗೋತ್ರದವರು ನಂದಿ ಗೋತ್ರದವ್ರಿಗೆ ಕೊಡ್ಬೇಕು, ನಂದಿ ಗೋತ್ರದವರು ವೀರ ಗೋತ್ರದವ್ರಿಗೆ ಕೊಡ್ಬೇಕು, ಅಥವಾ ನಂದಿ ಗೋತ್ರದವ್ರು ಋಷಭ ಗೋತ್ರದವ್ರಿಗೆ ಕೊಡ್ಬೇಕು, ನಂದಿ ಗೋತ್ರದವ್ರು ಭೃಂಗಿ ಅವ್ರಿಗೆ ಕೊಡ್ಬೇಕು, ಸ್ಕಂದದವ್ರಿಗೆ ಕೊಡ್ಬೇಕು, ಬೇರೆ ಬೇರೆ ಗೋತ್ರದವ್ರಿಗೆ ಕೊಡ್ಬೇಕು. ಇದು ವಿಜ್ಞಾನ. ಚಂದ ತಲೆಯಾಗ್ತವ್ರು ನೀವು. ಇದು ಯಾಕೆ ವಿಜ್ಞಾನದಂದ್ರೆ, ಒಂದೇ ವಂಶದವರು ಅವ್ರದವ್ರು ಮದ್ವಿ ಮಾಡ್ಕೊಂಡ್ರಂತಂದ್ರೆ ಒಂದೇ ರಕ್ತ 2 ಕೂಡಿದುವು ಅಂತಂದ್ರೆ ಅಲ್ಲಿ ಒಳ್ಳೆಯ ಸಂತತಿಗಳು ಹುಟ್ಲಕ್ ಸಾಧ್ಯ ಇಲ್ಲ. ಇದು ಶಾಸ್ತ್ರ ಅದ. ಇತ್ತೀಚೆಗೆ ಏನ್ ಮಾಡ್ಲಕತ್ಯಾವ ಅಂತಂದ್ರೆ ಕಾಕನ ಮಗಳಿಗೆ ಇವ ತಗೊಂಡು ಓಡಿ ಹೋಗ್ತಾನ. ಹಿಡ್ದವೇಲಿ ಇಂಥವೆಲ್ಲ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮೊದಲು ಹಿರಿಯರು ಹೇಳ್ತಿದ್ರು, ಅವು ಹಿರಿಯರಿಗೂ ಗೊತ್ತಿಲ್ಲ. ಅವಕ್ಕೂ ಹೇಳ್ಬೇಕಂದ್ರೆ ಏನು ಗೊತ್ತದ? ಸುಡುಗಾಡ. ಇವು ಏನ್ ಹೇಳ್ತಾವ? ಹೇಳೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ಮನಸ್ಸು ಬಂದಂಗೆ ಮಾಡ್ತಾರೆ. ಇದ್ರಲಿಂದ ಏನಾಗ್ತದಂತ ಕೇಳಿದ್ರೆ ಒಂದೇ ರಕ್ತ. ಈಗ ನೋಡ್ರಿ, ಕೆಲವ್ರು ನಮ್ಮಲ್ಲಿ ಒಂದು ಪದ್ಧತಿ ಅದು,
ಅವ ಏನ್ ಮಾಡ್ತಾನಂದ್ರೆ ಸಣ್ಣ ಮಗನಿಗೆ ಅಕ್ಕನ ಮಗಳಿಗೆ ತಗೋತಾನ. ಅಕ್ಕನ ಮಗಳಿಗೆ ತಗೊಂಡ್ ಮಾಡಕ್ ಮುಂದೆ ಏನ್ ಮಾಡ್ತಾರಂತಂದ್ರೆ ಇವ್ರ ಮನ್ಯಾಗ ಯಾವಾದ್ರೆ ಒಂದು ಗಂಡ್ ಮಗ ಹುಟ್ಟಿತ್ತಂದ್ರೆ ಅವ್ರ ಮನೆಗೆ ಒಯ್ದು ಕೊಡ್ತಾರ. ಒಂದ್ 2 3 4 ತಲಿ ಅವ್ರ ಮಗಳಿಗೆ ಇವ್ರ ತೊಳದು ಇವ್ರ ಮಗಳಿಗೆ ಅವ್ರು ಕೊಡೋದು ಹಿಂಗ್ ಮಾಡೋದ್ರಲಿಂದ ಅವಕ್ ಹೊಟ್ಟೆಯಾಗ ಏನ್ ಹುಟ್ತಾವಲ್ಲ ಅವು ಆರೋಗ್ಯಹೀನರಿರ್ತಾರ. ಕರೆಕ್ಟ್ ಆದಂತ ಬಲಿಷ್ಠ ಸಂತತಿ ಅದು ಇರಲ್ಲ. ಇದನ್ನ ನಮ್ಮ ಹಿರಿಯರು ಯಾರು, ನಮ್ಮ ಗಣಾಧೀಶ್ವರರು ಇದನ್ನು ಯಾರು ಕಂಡು ಹಿಡಿದ್ರು ಅಂತಂದ್ರೆ ಜಗದ್ಗುರು ರೇಣುಕಾಚಾರ್ಯರು, ದಾರುಕಾಚಾರ್ಯರು, ಏಕೋರಾಮರು, ಪಂಡಿತಾರಾಧ್ಯರು, ವಿಶ್ವರಾಧ್ಯರು ಅನ್ನುವಂಥವ್ರು ಪಂಚ ಗಣಾಧೀಶ್ವರರು. ಇವ್ರನ್ನು ಪರಮಾತ್ಮನ 5 ಮುಖಗಳೇನಂತ ಹೇಳಿದ್ನಲ್ಲ, ಆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತೇಳಿ 5 ಮುಖಗಳು ಪರಮಾತ್ಮನಿಗೆ. ಆ ಒಂದೊಂದು ಮುಖದಿಂದ ಒಬ್ಬರೊಬ್ರು ಹುಟ್ಟುತ್ತಾರೆ. ಒಬ್ಬರೊಬ್ರು ಹುಟ್ಟಿದಂತ ಜಗದ್ಗುರು ರೇಣುಕಾಚಾರ್ಯರು ವೀರಗೋತ್ರದ ಆದಿನಾಯಕ. ವೀರಗೋತ್ರದವ್ರು ಎಷ್ಟು ಮಂದಿ ಅಲ್ಲ, ಅವ್ರ ಗುರುಗಳು ಯಾರು ಅಂತಂದ್ರೆ ಜಗದ್ಗುರು ರೇಣುಕ. ಇನ್ನು ನಂದಿ ಗೋತ್ರದವ್ರ ಗುರುಗಳು ಯಾರು ಅಂತಂದ್ರೆ ಜಗದ್ಗುರು ದಾರುಕ. ಚಂದ ತಿಳ್ಕೋರಿ ನೀವು. ಬೃಂಗಿ ಗೋತ್ರದವರಿಗೆ ಜಗದ್ಗುರು ಏಕೋರಾಮರಾಧ್ಯರು, ಕೇದಾರ ಜಗದ್ಗುರುಗಳು. ವೃಷಭ ಗೋತ್ರದವರಿಗೆ ಶ್ರೀಶೈಲ ಜಗದ್ಗುರುಗಳು. ಸ್ಕಂದ ಗೋತ್ರದವರಿಗೆ ಕಾಶಿ ಜಗದ್ಗುರುಗಳು. ಈ 5 ಮಂದಿ ಆ ಕುಲದವರಿಗೆ ಗುರುಗಳು, ಇವರು ಕುಲಗುರುಗಳು. ಜಗತ್ತಿನಲ್ಲಿ ಯಾವುದೇ ಜಾತಿಯವರಿರ್ಲಿ ಯಾರೇ ಇರ್ಲಿ ಎಲ್ಲರಿಗೂ ಗುರುಗಳಾಗಿರುವಂತವರು ಮೂಲ ಜಗತ್ತು ಹುಟ್ಟಿದಾಗಿಲಿಂದ ಇಲ್ಲಿವರೆಗೂ ಮೂಲ ಜಗದ್ಗುರು ಪಂಚಾಚಾರ್ಯರೇ ಎಲ್ಲರದನ್ನು ಗುರುಗಳು ಅನ್ನುವಂಥ ಸತ್ಯವನ್ನು ತಿಳ್ಕೋಬೇಕು. ಇವತ್ತು ಕೆಲವರು ತಪ್ಪು ಕಲ್ಪನೆಗಳು ಕೊಡ್ಲಾಕತ್ತಾರೆ ಸಮಾಜದಲ್ಲಿ. ನಮ್ಮ ವೀರ